ಯಾವ್ದು ಏರಿಯಾ ಅಂದರೆ ಅದು ರಾಮವರ್ಧನವ್ರ ಇದು ಸಿಗ್ನಲ್, ರಾಮವರ್ಧನವ್ರ ಸಿಗ್ನಲ್ ಇದು. ಅಣ್ಣ ಎಲ್ಲರಿಗೂ ನಮಸ್ಕಾರ. ಏನಂದರೆ ಒಂದು ಬಾಡಿಗೆ ಪಿಕಪ್ ಇದೆ, ಅದಕ್ಕೆ ಹೋಯ್ತಾ ಇರೋದು. ನಾವು ಏನಾದರೂ ಮಾತಾಡೋದು ತಪ್ಪಿದ್ರೆ ಕ್ಷಮಿಸ್ಬೇಡಿ. ನಮ್ದು ಇದು ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು, ಅದರಿಂದ ವೀಡಿಯೋ ಆಗ್ತಾ ಇರೋದು. ನಾವು ಏನಾದರೂ ಮಾತಾಡಿದರೆ ತಪ್ಪಿದ್ರೆ ಕ್ಷಮಿಸ್ಬಿಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ತುಂಬ ವೀಡಿಯೋಗಳು ಹಾಕ್ತಾ ಇರೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೀವು. ಇವಾಗ ಎಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇದು ಕಮ್ಮನಹಳ್ಳಿ ಮೇನ್ ರೋಡ್. ಇದು ತೋರಿಸ್ತಿದ್ರೆ ಇದು ಕಮ್ಮನಹಳ್ಳಿ ಮೇನ್ ರೋಡು. A to Z ಹತ್ರ ಬಂದಿದ್ದೀನಿ ನಾವು. ಫುಲ್ಲು ಕಮ್ಮನಹಳ್ಳಿ. ಏಕೆಂದರೆ ಅವ್ರು ಇರೋದು ನಾವು ಅವ್ರ ಹತ್ರ ವೀಡಿಯೋನ ತೋರ್ಸೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಅವ್ರನ್ನ ತೋರ್ಸೋಕ್ಕಾಗಲ್ಲ. ಇದು ಫುಲ್ ನೋಡಿ, ಬಸ್ ಬರ್ತಾಯಿದೆ ನೋಡಿ. ಏನೋ ಇಲ್ಲಿ ಸ್ವೀಟ್ ಏನೋ ತಗೊಳ್ಬೇಕು ಅಂತ ಹೇಳಿದ್ರು A to B ಇಲ್ಲಿ. ಸರಿ ಆಯಿತು ಅಂತ ಹೇಳಿದ್ರು. ಅದೇ ಅಡೆಯಾರ್ ಆನಂದ್ ಭವನ್ ಅಂತ ಹಾಕಿದಾರಲ್ವ. ನನ್ನ ಆಟೋ ಇಲ್ಲಿ ವೇಟ್ ಮಾಡ್ತಾ ಇದೆ. ಎಲ್ಲ ಆಟೋ ಡ್ರೈವರ್ಗಳು ಓಲಾ ಊಬರ್ ಹಾಕಿದ್ದಾರೆ ನೋಡಿ. ಅಲ್ಲೊಂದು 2 ಆಟೋ ಇದೆ ನೋಡಿ, ಅಲ್ಲೊಂದು 2 ಆ ಕಡೆ ಒಂದು. ಇದೆಲ್ಲ ಓಲಾ ಊಬರ್ ರೆಡಿಯಾಗಿ ನಿಂತ್ಕೊಳ್ತಾರೆ ಯಾವುದೋ ಬಂದರೆ ಪಿಕಪ್ ಮಾಡೋಕ್ಕೆ ಅಂತ. ಎಲ್ಲರಿಗೂ ಓಲಾ ಊಬರ್ ಡೌನ್ಲೋಡ್ ಮಾಡಿದ ಆ್ಯಪ್ ಬಂದ್ಬಿಟ್ಟು ಎಲ್ಲರಿಗೂ ಮುಂದೆ ಒಳ್ಳೆ ಬಾಡಿಗೆ ಇದೆ ಇವಾಗೆಲ್ಲ. ನಾನು ಮತ್ತೆ ಡೈಲಿ ರೆಗ್ಯುಲರ್ ಇರೋದ್ರಿಂದ ಮಾಡ್ತಾಯಿದ್ದೆ. ಅಲ್ಲೊಂದು 2 ಆಟೋ ಇದೆ ನೋಡಿ. ಅವ್ರು ಫೋನ್ ನೋಡ್ಕೊಂಡೇ ಕೂತ್ಕೊಂಡಿರ್ತಾರೆ, ಯಾವ್ದಾರು ಒಳ್ಳೆ ಬಾಡಿಗೆ ಬಂದರೆ ಹೋಗೋಣ ಅಂತ. ಆ ಥರ ಒಂದು 5 ಬಾಡಿಗೆ ಹೊಡೆದು ಸಾಯಂಕಾಲ ಹೊಡೆ 1000 ರೂಪಾಯಿ ಆಗ್ಬಿಡ್ತದೆ ಒಂದು ಆಟೋ. ಹೌದು, 1000 ರೂಪಾಯಿ ಸಂಪಾದನೆ ಮಾಡೋದು ತಿಂಗಳಿಗೆ ಎಷ್ಟಾಯಿತು? 30,000 ರೂಪಾಯಿ ಆಯಿತು. ಆದರೂ ಆಟೋದವ್ರನ್ನ ಒಂಥರ ಕಮ್ಮಿಯಾಗಿ ಡೌನಾಗೇ ನೋಡ್ತಾರೆ, ಒಂಥರ ಚೀಪಾಗಿ ನೋಡ್ತಾರೆ. ಇವಾಗ ಆಟೋ ಡ್ರೈವರ್ಗಳ ಅಂತ ಹೇಳ್ತಾರೆ. ಅವ್ರಿಗೇನು ಕಮ್ಮಿ ಇದೆ? 30,000 ರೂಪಾಯಿ ಸಂಬಳ ಮಾಡಲ್ವಾ? ಹೋಗ್ಲಿ 25,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಒಬ್ಬ ಆಟೋ ಡ್ರೈವರ್. ಅವ್ರ ಬಗ್ಗೆನೂ ತಪ್ಪಾಗೇ ಮಾತಾಡ್ತಾರೆ. ಏನು ಮಾಡೋದು, ನಾವು ಆಟೋ ಡಿಪಾರ್ಟ್ಮೆಂಟ್ ಹಂಗೆ. ನಮ್ಮನ್ನು ನೋಡಿದ್ರೆ ಎಲ್ಲರೂ ಒಂಥರ ತಿಳ್ಕೊಂಬಿಡ್ತಾರೆ. ಬರೋಕ್ಕಾಯ್ತು. ಇದರಿಂದ ಅಡೆಯಾರ ಆನಂದ ಭವನ ಅಂತ ಇದೆಯಲ್ಲ, ಆಯ್ತು ಬರೋಕ್ಕಾಯ್ತು. ಓಕೆ, ವೆಯ್ಟ್ ಮಾಡೋಣ. ಮೆಡಿಕಲ್ ಅದೇ ಅದಕ್ಕೆ ಇನ್ನು ಬೇರೆ ಇಲ್ಲ. ಈ ಆಟೋದವನು ಹೆಂಗೆ ಮಾಡಿದ್ದಾನೆ ನೋಡಿ. ಒಂದು ಆಟೋದಲ್ಲಿ ನೋಡಿ, ಮೇನ್ ರೋಡ್ ಅಂತ ಈ ಬಿಲ್ಡಿಂಗ್ ನೋಡಿ ಎಷ್ಟು ಹೈಟಲ್ಲಿ ಇದೆ ನೋಡಿ. ಕಮ್ಮನಹಳ್ಳಿ ಈ ಕಡೆ ಲೆಫ್ಟ್ ತೊಗೊಂಡ್ರೆ ಅದು ಲಿಂಗರಾಜಪುರ ಕಡೆ ಹೋಗೋದು ನೋಡಿ. ಬಿಲ್ಡಿಂಗ್ ಎಷ್ಟು ಹೈಟಲ್ಲಿ ಇದೆ ನೋಡಿ. ಇದೆಲ್ಲ ಬಂದು ಕಮ್ಮನಹಳ್ಳಿ ಮೇನ್ ರೋಡು. ತೋರಿಸ್ತೀನಿ ನೋಡಿ ರೋಡು ನೋಡಿ. ಲೆಫ್ಟ್ ತೊಗೊಂಡ್ರೆ ಹೆಬ್ಬಾಳ, ರೈಟ್ ತೊಗೊಂಡ್ರೆ ಅದು ಟಿನ್ ಫ್ಯಾಕ್ಟ್ರಿ ಕಡೆ ಹೋಯ್ತದೆ. ಈ ಅಂಗಡಿಗೆ ಹೋಗಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಬರೋ ಗಂಟೆ ವೆಯ್ಟ್ ಮಾಡಬೇಕು. ಏನೊಂದು 10-15 ನಿಮಿಷ ಆಗುತ್ತದೆ ಅಷ್ಟೇ. ತುಂಬ ಏನು ಟೈಮ್ ಹಿಡಿಯಲ್ಲ, ಒಂದು 10-15 ನಿಮಿಷದಲ್ಲೇ ಆಗುತ್ತೆ ನೋಡಿ. ಅಲ್ಲೇ ಬಂದ್ಬಿಟ್ಟು ಆ ಮೆಟ್ರೋ ಕೆಲಸ ನಡೀತಾ ಇದೆ, ಕಾಣ್ತಿದೆ. ಬಸ್ ಹೋಯ್ತಿದೆ ನೋಡಿ. ಇವಾಗ ಅಲ್ಲಿ ಮೆಟ್ರೋ ಕೆಲಸ ನಡೀತಿದೆ. ಅಲ್ಲೇನೋ ಮೆಟ್ರೋ ಬಂದುಬಿಟ್ರೆ ಇನ್ನೂ ತುಂಬ ಏರಿಯಾ ಇಂಪ್ರೂವ್ ಆಗ್ಬಿಡ್ತದೆ. ಯಾಕಂದರೆ ಜನಗಳೆಲ್ಲ ಮೆಟ್ರೋದಲ್ಲಿ ಇಲ್ಲೇ ಸ್ಟಾಪು, ಇಲ್ಲಿಂದ ಹಿಡಿದು ಬರ್ತಾರೆ ಕಮ್ಮನಹಳ್ಳಿಗೆ. ಆಟೋ ಹಿಡಿಯೋ ಸ್ವಲ್ಪ ಕಮ್ಮಿ ಆಗ್ಬಿಡ್ತದೆ. ಎಷ್ಟು ಟ್ರಾಫಿಕ್ ಆಗ್ಬಿಡ್ತದೆ ಒಂದೊಂದು ಸಲ ನೋಡಿದೆ ಆ ರೋಡಲ್ಲಿ. ಅದು ಮೆಟ್ರೋ ಕೆಲಸ ನಡೆಯೋದ್ರಿಂದ ಸ್ವಲ್ಪ ಇನ್ನೂ ಟ್ರಾಫಿಕ್ ಜಾಸ್ತಿ. ಇವತ್ತು ಶನಿವಾರ ರಜೆ ಅಲ್ವಾ. ತುಂಬ
ಟ್ರಾಫಿಕ್ಗಳು ಇವಾಗ. ಇದು ಯಾವ ಏರಿಯಾ ಅಂತ ಕೇಳಿದ್ರೆ ರಾಮೂರ್ನವ್ರ ಸಿಗ್ನಲ್ ನೋಡಿ. ರಾಮೂರ್ನವ್ರ ಸಿಗ್ನಲ್ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇಲ್ಲ ಮೇಡಮ್, ಪಿಕಪ್ ಇದೆ ಮೇಡಮ್ ನೋಡಿ. ರಾಮೂರ್ನಗರ್ ಸಿಗ್ನಲ್ ನೋಡಿ. ಶನಿವಾರ ಆದರೆ ರೋಡ್ಗಳು ಹೆಂಗಿರುತ್ತೆ ಅಂತ ಒಂದ್ಸಲ ನೋಡಿ. 1 ಅವರ್ ಬೇಕು ಒಂದು ಆಟೋ, ಒಂದು ಬಾಡಿಗೆ ಒಂದು 50 ರೂಪಾಯಿ ಬಾಡಿಗೆ ಹೋಗಿ ಬರ್ಬೇಕಂದ್ರೆ 1 ಅವರ್ ಆಯ್ತದೆ ಟ್ರಾಫಿಕ್. ಆ ಸಿಗ್ನಲ್ ಆನಲ್ಲಿ ಬಿದ್ದಿದೆ ಆದ್ರೂ ಗಾಡಿಗಳು ಹೋಯ್ತದೆ, ಜಾಮ್ ಆಗ್ಬಿಟ್ಟಿದೆ ಹಂಗೆ ನೋಡಿ. ಟ್ರಾಫಿಕ್ ಆಗ್ಬಿಟ್ರೆ ತುಂಬ ಕಷ್ಟಪ್ಪ ಹೋಗಿ ಬರೋದ್ರೊಳಗಡೆ. ಅದೇ ಫೋನಲ್ಲಿ ನಮ್ಗೆ ಮಾಡ್ತಾ ಬೇಗ ಬಾ ಬೇಗ, ಎಲ್ಲಿಂದ ಬೇಗ ಬರೋದಿಲ್ಲಿ ಈ ಟ್ರಾಫಿಕ್ ಒಳಗಡೆ ಹೋಗಿ ಬರೋಗಡೆ ಟೈಮ್ ಹಿಡಿತದೆ. ಬಸ್ ಸ್ಟ್ಯಾಂಡ್ ಅಲ್ಲಿರೋದು, ಅವ್ನು ಇಲ್ಲೇ ಇಳಿಸ್ಬಿಡ ಜನಗಳು. ಊಬರ್ ಆನ್ ಮಾಡ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಪಿಕಪ್ ಐತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬರು ಲೇಡಿ ಬಂದು ಇವತ್ತೇನು ಮಾಡ್ತಾರೆ ಅಂದರೆ, ಅವ್ರು ಯಾವ ಭಾಷೆ ಅಂತ ಗೊತ್ತಿಲ್ಲ, ಆದರೆ ಕನ್ನಡ ಸ್ವಲ್ಪ ಮಾತಾಡ್ತಾರೆ. ಅವರು 118 ರೂಪಾಯಿ ಆಯಿತು. ಆ 118 ರೂಪಾಯಿನ ಅವ್ರು ಹೆಂಗೆ ಕೊಡ್ತಾರೆ ಗೊತ್ತಾ? ಕೈ ನಾವು ಕೆಳಗಡೆ ಹಿಡ್ಕೊಳ್ಬೇಕು, ಅವ್ರ ಮೇಲೆ ನನಗೆ ಕ್ಯಾಚ್ ಮಾಡಿ ಹಾಕ್ತಾರೆ ಹಂಗೆ ತಗೋಂತ. ಈ ನೋಡಿ, ತುಂಬ ಗಲೀಜಾದವರ ಕೈಗಳಿಗೆ ದುಡ್ಡು ಹೆಂಗೆ ಹಾಕ್ತೀವಿ, ಅವ್ರು ಮುಟ್ಟಿದ್ರೆ ನಮಗೋದು ಅಂಟ್ಕೊಳ್ತಾ ಇರ್ತಾರ. ಅದೇ ಥರ ಅವ್ರು ಹಾಕೋ ದುಡ್ಡು ನೋಡ್ಬೇಕಿತ್ತು ಹೆಂಗೆ ಹಾಕ್ತಾರೆ ಅಂತ ಹೇಳಿದ್ರೆ. ಆಟದವ್ರನ್ನ ಒಂದು ಥರ ನೋಡ್ತಾರಪ್ಪ. ಅದೇನಕ್ಕೆ ಆಟದವ್ರನ್ನ ಹಿಂಗೆ ನೋಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಮಾತ್ರ ಕ್ಲಿಯರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಕ್ಲಿಯರ್ ಆಗಿರ್ತಾರೆ ಹೇಳಿ? ಚೀಪಾಗಿ ನೋಡ್ತಾರೆ ಆಟದವ್ರನ್ನೆಲ್ಲ. ಏನು ಮಾಡೋಕ್ಕಾಗಲ್ಲ.